ಸೀರೆ ಉಟ್ಕೊಂಡು ಹೆಂಗೆ ಲಕ್ಷಣವಾಗಿ ಕಾಣ್ತೀನಿ ನೋಡವ. ಕೈ ಅವ್ನು ಕಡ್ಡಿ ಥರ ಅದು ಆದರೂ ಹಿಡಿತೈತೆ, ಚೆನ್ನಾಗಿ ಕಾಣಿಸ್ತೀನಿ ನೋಡವ. ಹಿಂಗೆ ಸೀರೆ ಉಟ್ಕೊಂಡು ಬಿಟ್ಟು ಅದೇ ಆ ಥರದ ಪ್ಯಾಂಟು ಶರ್ಟು ಹಾಕ್ಕೊಂಡು ಇಡೇಟ್ ಹುಡುಗಿ ಥರ. ಈಗ ನೋಡು ನನಗೆ ನಾವು ಉದ್ದು ಕಾಣಿಸ್ತೀಯ. ಹಿಂಗಿದ್ರೆ ಎಲ್ಲರೂ ನಿನ್ನ ಮಾತು ಕೇಳ್ತಾರೆ. ನೀನು ಹಂಗೆ ಹೆಂಗಮ್ಮಂಗ ಥರ ಇದ್ದರೆ ಮತ್ತು ಅವ್ರ ಚಿಗೋರು ಹೋಗ್ತಿದ್ದಾರೆ ಅಷ್ಟೇ. ಏನು ಹೇಳ್ತಿದ್ದೀರಾ ಅತ್ತೆ? ನನಗೆ ಅರ್ಥ ಆಗ್ತಿಲ್ಲ ನೀವೇನು ಹೇಳ್ತಿದ್ದೀರಾ ಅಂತ. ಏನೂ ಇಲ್ಲ, ಅದೇ ಸೀರೆ ಉಟ್ಕ ಅಂತ ಹೇಳ್ದೆ. ಸರಿ ಇಲ್ಲಿ ನಿನ್ನ ಗಂಡ ಫೋನ್ ಮಾಡಿಲ್ಲ ನಿನಗೆ? ಇಲ್ಲ ಅತ್ತೆ, ಅವ್ರು ಇತ್ತೀಚೆಗೆ ಯಾಕೋ ಅಷ್ಟು ಕಾಲ್ ಮಾಡೋದು ಕಡಿಮೆ ಮಾಡಿದ್ದಾರೆ. ಯಾಕೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನನ್ನನ್ನು ಇಲ್ಲಿಗೆ ಹಳ್ಳಿಗೆ ಬಿಟ್ಟೋಗಿ ಅವರು ಯಾಕೆ ಹಿಂಗೆ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಾಗ್ತಿಲ್ಲ. ನಾನೇ ಕಾಲ್ ಮಾಡಿದ್ರು ನೀಟಾಗಿ ರೆಸ್ಪಾಂಡ್ ಮಾಡ್ತಿಲ್ಲ. ಅಂತಾರೆ ಬ್ಯುಸಿ ಇದ್ದೀನಿ ಅಂತಾರೆ. ಮರ್ತು ಬಿಟ್ಟಿದ್ದಾರೋ ಏನೋ ನನ್ನನ್ನು ಹುಡುಗಿನೂ ಅನಿಸ್ತಿದೆ ನನಗೆ. ಹೌದಾ? ಕಾಲ್ ಮಾಡ್ತಿಲ್ವಾ? ಬ್ಯುಸಿ ಇದ್ದಾನೆ ಏನೋ. ಅಲ್ಲ, ಅವನಿಗೆ ಅಪ್ಪ ಅಮ್ಮ ಅಂತ ನೆನಪಿಸ್ಕೊಂಡು ಊರಿಗೂ ಬರಲ್ಲ ಮಾಡಲ್ಲ ಅಂತ ಮಾತ್ರ ಅಂದ್ಕೊಂಡಿದ್ದೆ. ನಿನಗೂ ಫೋನ್ ಮಾಡಲ್ಲೇನೋನು. ಮತ್ತು ಜೊತೆಗಿದ್ದಾಗ ನೆಟ್ಟಗಿರ್ತಿದ್ನ? ಅವಾಗಲೂ ಹಿಂಗೆ ನಿನ್ನ ಪಾಡಿಗೆ ನಿನ್ನ ಬಿಟ್ಟು ಅವ್ನ ಪಾಡಿಗೆ ಅವ್ನು ವರ್ಕು ಅಂತ ಮಾಡ್ತಿದ್ನ? ಇಲ್ಲಪ್ಪ, ಅವಾಗೆಲ್ಲ ಚೆನ್ನಾಗಿದ್ರು. ಈಗ ರೀಸೆಂಟಾಗಿ ಮೊನ್ನೆ ನಮ್ಮನ್ನು ಬಿಟ್ಟು ಬರೋಕ್ಕೆ ಬಂದಿದ್ರಲ್ಲ, ಅದಕ್ಕಿಂತ ಒಂದು 6 ತಿಂಗಳಿನ ಮುಂಚೆಯಿಂದನೂ ಒಂದು ಸ್ವಲ್ಪ ಯಾಕೋ ವಿಚಿತ್ರವಾಗಿ ಆಡ್ತಾರೆ. ಮತ್ತು ನಾನು ಬಿಡು ವರ್ಕು ಅದು ಏನೋ ಅಂದ್ಕೊಂಡಿದ್ದೆ. ಏನಪ್ಪ ಒಂದು ಗೊತ್ತಾಗ್ತಿಲ್ಲ ಅತ್ತೆ ನನಗೆ. ಅದು ನೀವು ಅಂದರೆ ನಿಮ್ಮನ್ನು ನೋಡೋಕ್ಕೆ ಬರಲ್ಲ ಅಂತ ಅವ್ರು ತಿಂಗಳಿಗೆ ಒಂದೊಂದ್ಸಲ ಬರ್ತಾನೆ ಇದ್ರಲ್ಲ ಊರಿಗೆ. ಅಪ್ಪ ಅಮ್ಮ ನೋಡ್ತೀನಿ ಅಂತ. ಏನು ತಿಂಗಳಿಗೆ ಒಂದೊಂದ್ಸಲನಾ? ಅಲ್ಲ, ಅವನು ಬರ್ತಲೇನೆ ನಮ್ಮನ್ನು ನೋಡೋಕ್ಕೆ ವರ್ಷಗಳ ಮೇಲೆ ಆಯ್ತು. ಈಗ ಬಂದಿದ್ದಾನೆ ಹೆಂಡತಿ ಜೊತೆಗೆ. ಇವಳಿಗೆ ತಿಂಗಳಿಗೆ ಒಂದೊಂದ್ಸಲ ಅಪ್ಪನ ನೋಡೋಕ್ಕೆ ಹೋಗ್ತೀನಿ ಅಂತೇಳಿ ಮತ್ತೆ ಎಲ್ಲೇ ಹೋಗ್ತಿದ್ದಾನೆ ಇವನು? ಏನು ಯೋಚನೆ ಮಾಡ್ತಿದ್ದೀರಾ ಅತ್ತೆ? ಹಾಗಾದರೆ ಅವರು ಬರ್ತಾ ಇರಲಿಲ್ವಾ ನಿಮ್ಮನ್ನು ನೋಡೋಕ್ಕೆ ಮಂತ್ಲಿ ಇಲ್ಲಿಗೆ? ಹ್ಞೂನವ, ಬರ್ತಿದ್ದ ತಿಂಗಳಿಗೆ ಒಂದು ಪಟ್ಲ. ನಿಮ್ಮ ಅಪ್ಪ ಅಲ್ಲ, ನಿಮ್ಮ ಮಾವನ ಮಾತಾಡ್ಸ್ಲಿಲ್ಲ ಅಂದ್ರೂ ನನ್ನನ್ನೇ ಮಾತಾಡ್ಸ್ಕೊಂಡು ಹೋಗ್ತಿದ್ದ. ಹೌದೌದು, ತಿಂಗಳಿಗೆ ಒಂದು ಸಲ ಬರ್ತಿದ್ದ. ಅದೇ ಅಂತೀನಿ ನಾನು. ಸರಿ ಅತ್ತೆ, ನಾನು ಸ್ವಲ್ಪ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೀನಿ. ಸ್ವಲ್ಪ ಒಂದು ಕಪ್ ಟೀ ಮಾಡಿಕೊಡ್ತೀರಾ? ಏನೋ ಅನ್ಕೋಬೇಡಿ, ಯಾಕೋ ಸ್ವಲ್ಪ ತಲೆನೋವು ಉದ್ದಂಗೆ ಆಗ್ತಾಯಿದೆ. ಇವ್ರೂ ನೀಟಾಗಿ ಕಾಲೆಲ್ಲ ಮಾಡ್ತಿಲ್ಲ, ಏನೂ ಇಲ್ಲ. ಯಾಕೋ ಒಂಥರ ಬೇಜಾರಾಗ್ತಿದೆ ಅತ್ತೆ ನನಗೆ. ಅಯ್ಯೋ, ನೀನು ನನ್ನ ಮಗಳಿದ್ದಂಗಲ್ಲೇನವ, ಮಾಡ್ಕೊಡ್ತೀನಿ ತಗ, ಅದಕ್ಕೇನಂತೆ ಮಾಡ್ಕೊಡ್ತೀನಿ. ನೀನು ಅವನನ್ನು ಏನು ಅನ್ಕೊಂಡ್ಯೋ ಗೊತ್ತಿಲ್ಲವ. ನಾನಂತೂ ನಿನ್ನ ಮಗಳೇ ಅಂತಲೇ ಅಂದ್ಕೊಂಡಿರೋದು. ನನಗೆ ನನ್ನ ಮಗ ಬೇರೆ ಅಲ್ಲ, ನೀನು ಬೇರೆ ಅಲ್ಲ. ನೀನು ನನಗೆ ಸೊಸೆ ಆದ್ರೂ ಆ ಸೊಸೆಗಿನ ಒಂದು ಕೈ ಹೆಚ್ಚು. ನಿನ್ನನ್ನು ಅವನು ಇಷ್ಟಪಟ್ಟು ಮದುವೆ ಮಾಡ್ಕೊಂಬಂದಿದ್ದಾನೆ ಅನ್ನೋದು ಒಂದೇ. ಇನ್ನೊಂದು ನಾನು ಹೇಳೋದು, ಈಗ ನನ್ನ ಮಗಳನ್ನ ಇಲ್ಲಿಗೆ ಮಾಡಿದಾಗ ನಾನು ಹೋದ್ಮೇಲೆ ಅವಳಿಗೆ ನೀನೇ ತಾಯಿಯಾಗಿರ್ಬೇಕು, ನೀನೇ ನೋಡ್ಕೋಬೇಕು. ಅವಳನ್ನ ಅಂತಲ್ಲ, ಎಲ್ಲರನ್ನೂ ನೀನು ಹಂಗೆ ಗಮನಕ್ಕೆ ತಗೊಂಡು ನೋಡ್ಕೋಬೇಕವ. ನಿಂದೇ ಮನೆ ಇದು. ನೀನು ಇದನ್ನು ನನ್ನ ಮನೆ ಅಂತ ಅಂದ್ಕೊಂಡ್ರೆ ಯಾವ ಜಗಳನೂ ಬರಲ್ಲ. ಇವರೆಲ್ಲ ನನ್ನವರು ಅಂದ್ಕೊಂಡ್ರೆ ನಿನಗೆ ಯಾವ ಇದೂ ಬರಲ್ಲ. ನೀನೇ ಯಾಕೆ ವಿಷಯಗಳ್ನ ಅಷ್ಟು ದೊಡ್ಡದು ಮಾಡ್ಕೊಂತೀಯ? ನಾವೆಲ್ಲರೂ ಇದ್ದೀವಿ, ನಾನು ನಿಮ್ಮ ಅವ್ವ ಇದ್ದಂಗೆ ಅಂತ ನಾನೇ ಹೇಳ್ತಾ ಇದ್ದೀನಲ್ಲ. ಬೇಜಾರು ಮಾಡ್ಕೋಬೇಡ ಮಗಳೇ. ಹೊಂದ್ಕೊಂಡು ಹೋಗವ. ನನಗೂ ಅರ್ಥ ಆಗುತ್ತೆ ಅತ್ತೆ. ನಾನು ಇಷ್ಟು ದಿನ ಏನಾದ್ರು ಮನಸ್ಸಿಗೆ ಬೇಜಾರಾಗೋ ಥರ ನಡ್ಕೊಂಡಿದ್ರೆ ಸಾರಿ. ಅದು ನಾನು ಬೆಳೆದಿದ್ದೆಲ್ಲ ಅಲ್ಲೇ ಸಿಟಿಲೇ ಅಲ್ವಾ, ಫ್ರೆಂಡ್ಸ್ ಜೊತೆ ಹಂಗೆ ಓಡಾಡಿಕೊಂಡು ಪಾರ್ಟಿ ಪಪ್ಪು ಇದೇ ಆಗೋಯ್ತು. ನನ್ನ ಮಗುಗೂ ಅಷ್ಟು ಗಮನ ಕೊಡಲಿಲ್ಲ, ಗಂಡನ ಕಡೆನೂ ಅಷ್ಟು ಗಮನ ಕೊಡಲಿಲ್ಲ. ಯಾಕೋ ಇವಾಗ ಅನಿಸ್ತಿದ್ದೆ ಎಲ್ಲ ಏನೋ ಸರಿ ಇಲ್ವೇನೋ ನನ್ನ ಜೀವನದಲ್ಲಿ ಅಂತ. ಆದ್ರೂ ನೀವಿದ್ದೀರಾ ಅನ್ನೋದೊಂದೇ ಈಗ ನನಗೆ ಧೈರ್ಯ ಅತ್ತೆ. ಬೇಜಾರು ಮಾಡ್ಕೋಬೇಡ ಕಣ್ಮಗಳೇ, ಬೇಜಾರು ಮಾಡ್ಕೋಬೇಡ ಕಣವ. ಏನಾಗಿರೋದು? ಏನೂ ಆಗಿಲ್ಲ. ಏನಾಗೋಕ್ಕೂ ನಾನು ಬಿಡೋದು ಇಲ್ಲ. ಧೈರ್ಯವಾಗಿರು. ಹೋಗೊಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡು. ಟೀನ ನಾನು ತಗೊಂಬಂದು ಕೊಡ್ತೀನಿ. ಆಮೇಲೆ ಮಿಕ್ಕಿದ ಕೆಲಸಗಳ್ನ ನಿಧಾನ ಕಲಿಸ್ಕೊಡ್ತೀನಿ, ಮಾಡುವಂತೆ ಆಯ್ತಾ? ಆಯ್ತತೆ. ಅಲ್ಲ, ಈ ನನ್ನ ಮಗ ಏನೋ ಮಾಡ್ತಿದ್ದಾನೆ, ಏನು ಮಾಡ್ತಿದ್ದಾನೆ ಅನ್ನೋದು ಗೊತ್ತಾಗ್ತಿಲ್ಲ. ಈ ಹುಡುಗಿಗೂ ಮೋಸ ಮಾಡ್ತಿದ್ದಾನೆ, ನಮಗೂ ಮೋಸ ಮಾಡ್ತಿದ್ದಾನೆ. ಹಂಗಾರೆ ಮಾತಾಡ್ಕೊಂಡಿದ್ದವರೆಲ್ಲ ನಿಜನೇ. ಮತ್ತೆ ಅವನಲ್ಲಿ ತಿರುಗ್ತಿದ್ದಾನೆ ಅವಳ ಜೊತೆನೋ. ಹೆಂಗಾರ ಮಾಡಿ ಕಂಡುಹಿಡಿತೀನಿ, ನೀನು ಸರಿ ಮಾಡ್ತೀನಿ. ಹಂಗೆ ಹಾಳಾಗಕ್ಕಂತೂ ಬಿಡಲ್ಲ. 4 ಹೊಡೆದಾರ ಸರಿ ಮಾಡ್ತೀನಿ ನನ್ನ ಮಗನ. ಎಲ್ರಿಗೂ ನಿಮ್ಮ ಶಿವಕ ಮಾಡ್ತಿರೋ ನಮಸ್ಕಾರಗಳು. ಕತೆ ಚೆನ್ನಾಗಿ ಮೂಡ್ ಬರ್ತಿದೆ ಅಂದ್ಕೊಂಡಿದ್ದೀನಿ. ಏನಾದರೂ ಇದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ, ನಿಮಗೆ ಇಷ್ಟ ಆಗ್ತಿದೆನಾ ಇಲ್ವಾ ಅನ್ನೋದು.
ಹಾಗೆಯೇ ಇನ್ನೊಂದು ಖುಷಿ ವಿಚಾರ ಅಂದರೆ ನನ್ನ ಚಾನಲ್ಲು ಈಗ 200 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಚಾನಲ್ನ ಸಪೋರ್ಟ್ ಮಾಡ್ತಿದ್ದೀರೋ, ಕತೆಗಳನ್ನ ಇಷ್ಟಪಡ್ತಿದ್ದೀರೋ ಅವ್ರಿಗೆಲ್ಲರಿಗೂ ನಿಮ್ಮ ಶಿವಕಾಂತ್ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೋಡಿ ಕತೆಗಳನ್ನ ಇಂಟ್ರೆಸ್ಟಿಂಗ್ ಆಗಿದೆ. ಈಗ ಸೌಮ್ಯ ತಪ್ಪದಾರಿ ತುಳಿದಿದ್ದಾಳೆ, ಅದೆಲ್ಲರಿಗೂ ಗೊತ್ತಿದೆ ನಿಮಗೆ. ನೋಡೋಣ ಅವಳು ಏನು ಮಾಡ್ತಾಳೆ ಮುಂದೆ ಏನಾಗುತ್ತೆ ಅಂತ ಹೇಳಿ. ಹಾಗೆಯೇ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಏನೋ ಒಂದು ಚಿಕ್ಕದಾಗಿ ಮಾಡೋಣ ಅಂತ ನಾನು ಟ್ರೈ ಮಾಡಿದ್ದೀನಿ. ಚೆನ್ನಾಗಿ ಕೂಡ ಮಾಡ್ತಾಯಿದ್ದೀನಿ. ಅದಕ್ಕೆ ನಿಮ್ಮ ಲೈಕು ಆಮೇಲೆ ನಿಮ್ಮ ಸಬ್ಸ್ಕ್ರೈಬಿಂದನೇ ನನಗೆ ಒಂಥರ ಇನ್ನೂ ಹುಮ್ಮಸ್ಸು ಬರೋದು, ಮಾಡೋಣ ಇನ್ನೂ ಜಾಸ್ತಿ ಕತೆಗಳನ್ನು ಮಾಡೋಣ, ಇನ್ನೂ ಅಪ್ಲೋಡ್ ಮಾಡೋಣ ಅಂತ. ದಯವಿಟ್ಟು ನೋಡಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು. ರಾಮಕ್ಕ ರಾಮಕ್ಕ ಆತೆ ಹೇಳಿ. ಏನಿಲ್ಲವ, ಎಲ್ಲೋ ನಿಮ್ಮ ಮಾವನೇ ಕಾಣಂಗಿಲ್ಲ. ಎಲ್ಲೋದ್ರು ಅವರು? ತೋಟಕ್ಕೆ ಹೋದ್ರಲ್ಲ ಇಷ್ಟು ಬೇಗ? ಅಯ್ಯೋ ಅವ್ರು ಎದ್ದ ತಕ್ಷಣ ಹೋದರು, ಟೀ ಮಾಡಿಸ್ಕೊಂಡು ಕುಡಿದ್ರು ಒಂದು ಲೋಟ, ಎದ್ದ ತಕ್ಷಣನೇ ಹೋದ್ರು. ಇನ್ನೇನು ಬರೋ ಹೊತ್ತು ಅಲ್ಲೇ. ಹೌದಾ? ನೋಡು ಮಾತಿಗೆ ಸಿಕ್ಕಿಲ್ಲ ನಿಮ್ಮ ಮಾವ. ನಿನ್ನೇನು ಹಂಗೆ ನಾನು ಅಂಗಡಿಯಿಂದ ಬರೋದು ಲೇಟ್ ಆಯ್ತಾ, ಇವತ್ತಲ್ಲ ಬೇಗ ಹೋಗಿದ್ದಾರೆ. ನನಗೂ ಇವತ್ತು ಅಂಗಡಿಗೆ ಹೋಗ್ಬೇಕು ಬೇಗ. ಇದು ರೇಷನ್ನಿಂದ ಇದು ಬರ್ತೈತೆ ಅಂಗಡಿಗೆ, ಇವನ್ ಹಾಕೋರು ಸಾಮಾನು ಹಾಕೋರು ಬರ್ತಾಯಿದ್ದಾರೆ. ಬೇಗ ಹೋಗಿ ಏನೇನು ಖಾಲಿ ಆಗಿದಾವೆ ಅವನ್ನೆಲ್ಲ ಇಳಿಸ್ಕೊಂತೀನಿ. ನಿಮ್ಮ ಮಾವ ಇದ್ದಿದ್ರೆ ಸರಿ ಹೋಗೋದವ, ಏನು ಮಾಡೋದ? ಒಬ್ಳೆ ಯಾಕೆ ಇದು ಮಾಡ್ತಿರತ್ತೆ? ಇವರು ಬರ್ತಾ ತಗೊಳ್ಳಿ, ಇವ್ರದ್ದು ಪೂಜೆ ಗೀಜೆ ಆಯ್ತು, ಇನ್ನೇನು ಅಲ್ಲಿ ಇಳಿಸ್ಕೊಂಬರ್ರಿ, ಆಮೇಲೆ ತಿಂಡಿ ಹಾಕ್ಕೊಡ್ತೀನಿ ಎಲ್ರಿಗೂ ತಿನ್ನಂತ್ರಿ. ಹೌದಾ? ಕರಿ ನಿನ್ನ ಗಂಡನ ಕರಿವ ರೀ, ಸ್ವಲ್ಪ ಬರ್ತೀರಾ ಇಲ್ಲಿ? ಅತ್ತೆ ಸೊಸೆನ ಏನೋ ಅಲ್ಲೇ ಬೆಳಗ್ಗೆನೆ ಮಾತಾಡ್ಸಿದ್ದೀರಾ? ಏನತ್ತಮ್ಮ? ಏನಿಲ್ಲ ಕಣಪ್ಪಪ್ಪ, ಇವು ಅಂಗಡಿಗೆ ಇವರು ಬರ್ತಿದ್ರ ರೇಷನ್ ಅನ್ನೋಕ್ಕೇನು ಇವು ಸಾಮಾನು ಖಾಲಿಯಾಗಿದ್ವಪ್ಪ. ಒಂದು ಆಟೋದಾಗ ಹಾಕ್ಯಂಬರ್ತಾರಲ್ಲ, ನೋಡಿ ತಗೋಬೇಕು, ಯಾವಾಗ ಬೇಕು ಯಾವಾಗ ಬೇಡ ಅಂತ ಸ್ವಲ್ಪ ಇಳಿಸ್ಕೋಬೇಕಿತ್ತು. ಅಕ್ಕಿ ಚೀಲ ಅವೆಲ್ಲ, ಸೋನಾ ಮಸೂರಿ ಅಕ್ಕಿ ಒಂದು ಹೇಳಿದ್ದೀನಿ. ಇವ್ರು ಯಾರೋ ಒಂದಿಬ್ಬರು 3 ಜನದ ಮನೆಯವ್ರ ಬಾಸುಮತಿ ಅಕ್ಕಿ ಬೇಕು ಅಂದಿದ್ರು. ಅವನ್ನ ತರಿಸ್ಬೇಕಪ್ಪ. ಅವ್ರಿಬ್ಬರು 3 ಜನದ ಮನೆಗೆ ಕೊಡ್ಸೋವಷ್ಟು ತರಿಸ್ಬೇಕು. ಏನೋ ಅವರು ಬಿರಿಯಾನಿ ಮಾಡ್ಕೊಂತಾರಂತೆ, ತರಿಸ್ಕೊಡಕ್ಕ ಅಂದಿದ್ರು. ಅದೊಂದು ನೋಡಬೇಕು ಅವ್ರ ಹತ್ರ ಇರ್ತಾವೋ ಇರಲ್ಲ, ಇಲ್ದಿರೋ ಥರ ಕೇಳ್ಬೇಕು ಮುಂದಿನ ವಾರ. ಅದೊಂದು, ಆಮೇಲೆ ಬೆಲ್ಲ ಖಾರದ ಪುಡಿ ಪ್ಯಾಕೆಟ್ಗಳು, ಆಮೇಲೆ ಸಕ್ಕರೆ ಖಾಲಿ ಆಗಿತ್ತೆ. ಆಮೇಲೆ ಇವು ಚಿಪ್ಸು ಅವು ಬಿಡು, ಅವನ್ನೇನು ನಾನೇ ಮಾಡ್ಕೊತೀನಿ. ಇವು ದೊಡ್ಡ ಚೀಲಗಳು ಅವು ಇವು ಇದಾವಪ್ಪ. ಇನ್ನು ನನಗೆ ಅಲ್ಲೆಲ್ಲ ಬರೆದಿಟ್ಕೊಂಡಿದ್ದೀನಿ, ಇಲ್ಲಿ ಹೇಳಕ್ಕೆ ಬರಲ್ಲ. ನೀನು ಬರ್ತೀನಪ್ಪಪ್ಪ ಒಂಚೂರ ಹೋಗಿ ಇಳಿಸ್ಕೊಳಕ್ಕೆ ಮಾಡೋಕ್ಕೆ? ಅದಕ್ಕಮ್ಮ ಹಿಂಗೆ ಕೇಳ್ತೀಯ? ಪಾಪ ನೀನು ಒಬ್ಳೆ ಎಲ್ಲಿ ಇಳಿಸ್ಕೊಂತೀಯ? ಬರ್ತೀನಿ ನಡಿ. ಈಗಿನ್ನೇ ನಾನು ತೋಟಕ್ಕೆ ಹೊರಡ್ತಿದ್ದೆ, ಅವನ್ನೆಲ್ಲ ಮಾಡಿಟ್ಟೆ ಅಲ್ಲಿಂದ ಹಂಗೆ ತೋಟಕ್ಕೆ ಹೋಗ್ಬಿಡ್ತೀನಿ. ನೀನು ಬೇಗ ನಾಷ್ಟ ಕೊಡುವ, ನಾನು ತಿಂದು ಅಮ್ಮನೂ ನಾನು ತಿಂದು ಆ ಕಡೆ ಹೋಗ್ಬಿಡ್ತೀವಿ. ಮತ್ತೆ ಇಲ್ಲಿಗೆ ಬಂದು ಓಡಾಡೋಕ್ಕಾಗಲ್ಲ ಕಣಮ್ಮ, ಸುಸ್ತಾದಂಗಾಗುತ್ತೆ. ಹಂಗೆ ಮಾಡಂತಾಳಪ್ಪ ಅವಳು. ಪಪ್ಪ ಹಾಕೊಡ್ತೀನಿ ಅತ್ತೆರೆ, ಆಮೇಲೆ ಬಂದು ತಿನ್ರಿ ಅಂತ ಅಂದಳು. ಹಂಗೆ ಮಾಡಂತ, ಮತ್ತು ನಿನಗೆ ಎಷ್ಟು ಪಟ್ಟು ಓಡಾಡ್ತೀವಿ ಪಾಪ. ಹಂಗೆ ಮಾಡವ ರಾಮಕ್ಕ, ಹಾಕೊಟ್ಬಿಡು, ನಾವು ತಿಂದು ಆ ಕಡೆ ನಾವು ಹೋಗ್ತೀವಿ, ನೀವು ಕೆಲಸ ನೀವು ಮಾಡ್ಕೊಳಂತ್ರಿ. ಸರಿ ತಾಳ್ತೆ, ಹಂಗಾರೆ ತಗೊಂಬರ್ತೀನಿ, ತಿನ್ನಂತ್ರಿ. ಅವಳೆಲ್ಲೋ ಅಲ್ಲವ ನಿನ್ನ ತಂಗಿ ಸಿರಿಜಾಮಣಿ? ಸ್ವಲ್ಪ ತರಕಾರಿ ಹೆಚ್ಕೊಡವ ಅಂತ ಹೇಳಿದ್ದೆ, ಹಂಗೆ ಮಧ್ಯಾಹ್ನ ಸಾರಿಗೆ ಒಗ್ಗರಣೆ ಹಾಕ್ಬಿಡೋಣ ಅಂತೇಳಿ ಹೆಚ್ಕೊಡ್ತಿದ್ದಾಳೆ. ಅತ್ತೆ ಅವತ್ತು ನೀವು ಒಂದೇಟು ಹೊಡೆದಿದ್ರಲ್ಲ, ಅವತ್ತಿಂದ ಸ್ವಲ್ಪ ಮಾಡ್ತಾಳತ್ತೆ ಬಂದು. ಅವಳೆ ಅಕ್ಕ ಏನಾರ ಮಾಡ್ಕೊಡೋಣ ಏನು ಇದೆಲ್ಲ ಮಾಡ್ತಾಳತ್ತೆ. ಮೊದಲು ಕಳಟ ಮಾಡೋಳು, ಇಲ್ಲ ಒಂಚೂರು ಅವಳಿಗೆ ಇದು ಬಂದತ್ತೆ, ಬುದ್ಧಿವಂತಿಕೆ ಬಂದಿತ್ತತ್ತೆ. ಇವಾಗ ನಮ್ಮನೆ ಮಾಡಬೇಕು ಅನ್ನೋದು ಬಂದಿತ್ತತ್ತೆ. ಅವತ್ತು ನೀವು ಹೊಡೆದಿದ್ದು ನನಗೆ ಬೇಜಾರಾಗಿತ್ತು. ಆದರೆ ಇಂಥ ಬದಲಾವಣೆ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿದ್ದೆ, ನೀವು ಹಂಗೆ ಮಾಡಿದ್ರಿ ಅನ್ನೋದು ನನಗೆ ಗೊತ್ತಾಗಲಿಲ್ಲತ್ತೆ. ಅದಕ್ಕೆ ಹೇಳೋದು, ದಡ್ಡನಿಗೆ ಅದೇನೋ ದೊಣ್ಣೆ ಪೆಟ್ಟು, ಜಾಣನಿಗೆ ಮಾತಿನ ಪೆಟ್ಟು ಅನ್ನೋದು ಅದು ಗಾದೆ ನಿಜ ಅಲ್ವಾ ಅತ್ತೆ? ಹೌದವ, ಹಿರಿಯರು ಮಾಡಿದ್ದು ಯಾವುದು ಸುಳ್ಳಲ್ಲ. ನನಗೆ ಗೊತ್ತು, ನನಗೇನು ಮಾಡಬೇಕು ಅನ್ನೋದು ಗೊತ್ತಿತ್ತು, ನಾನು ಅದಕ್ಕೆ ಹಂಗೆ ಮಾಡಿದೆ. ನೀನು ಅವಳಿಗಿನ್ನ ಅಷ್ಟು ಗೊತ್ತಾಗಲ್ಲ, ಜಾಸ್ತಿ ಇದು ಮಾಡೋಕ್ಕೆ ಹೋಗಬೇಡ. ಚುಚೂರೆ ಕಲಿಸು, ಮಾಡ್ತಾಳೆ ಅಂತ ಏನಿದಲ್ಲ. ಕೆಟ್ಟ ಹುಡುಗಿಯಲ್ಲ, ಅದು ಒಳ್ಳೆ ಹುಡುಗಿನೇ. ಒಂಚೂರು ಅದು ಕಳ್ಳಾಟ ಕಲ್ತ್ಕೊಂಡಾಳೆ, ಚಿಕ್ಕಳು, ಸರಿ ಹೋಗ್ತಾಳೆ. ಇನ್ನು ವಯಸ್ಸು ಅಂತ ಇದು ಬಂದಿಲ್ಲ ಅವಳಿಗಿನ್ನ, ಬುದ್ಧಿವಂತಿಕಿನ ಅಷ್ಟಿಲ್ಲ. ಕಲ್ತ್ಕೊಂಡು ಹೋಗುತ್ತೆ, ಒಳ್ಳೆ ಹುಡುಗಿ ಪಾಪ. ಅದಕ್ಕೇನು ಏನು ಅನ್ನಲ್ಲವ ನಾನು, ನೀವೇ ಅನುಸರಿಸ್ಕೊಂಡು ಹೋಗ್ರಿ. ಸರಿ ಆಗ್ತಾಳತ್ತೆ.
ಓ ಅಕ್ಕ ಅತ್ತೆ ಇಬ್ಬರು ಇಲ್ಲೇ ನಿಂತಿದ್ದೀರಾ? ಅಕ್ಕ ನೀನೇನು ನನಗೆ ಅಲ್ಲಿ ತರಕಾರಿ ಹೆಚ್ಚು ಅಂತ ಬಂದು ಇಲ್ಲಿ ನಿಂತುಬಿಟ್ಟಿದೆಯಲ್ಲ? ಅಲ್ಲ ಕಣೆ, ಹೆಚ್ಚು ಕೊಟ್ಟಿದ್ದೊಂದು 3-4 ತರಕಾರಿ ಅಲ್ಲೇ ಬಂದು ಅದು ನಿಲ್ಲೇ ಹೇಳ್ತದೆಯಲ್ಲೇ ಹೆಚ್ಚುಗೆ. ಸುಮ್ಮನಿರಕ್ಕ. ಎಷ್ಟು ಒಂದು ಅರ್ಧ kg ಬೀನ್ಸ್ ಇದ್ದಾವೇನಪ್ಪ, ಒಂದು ಅರ್ಧ kg ಆಲೂಗಡ್ಡೆ ಇದ್ದಾವೆ, ಅವೆಲ್ಲ ಬಿಡು ಹೆಚ್ಚಬೋದು. ಆ ಈರುಳ್ಳಿನ ಹೆಚ್ಚಬೇಕಲ್ಲ, ಕಣ್ಣಾಗೆಲ್ಲ ನೀರು ಬಂದು ಹೋದವು ನನಗೆ. ಏನೋ ನನಗೆ ಹೆಚ್ಚು ಪಾಪ ಅವತ್ತು ಸೀರೆ ಬೇರೆ ಕೊಡಿಸಿದ್ದಾರೆ ಅಂತ ಮಾಡೋ ಕೂತ್ಕೊಂಡ್ರೆ ನೀನೇನು ಹೆಚ್ಚಿದ್ರ ಮೇಲೆ ಹೆಚ್ಚೋದು, ಕೆಲಸದ ಮೇಲೆ ಕೆಲಸ ಕೊಡ್ತಿದ್ಯಲ್ಲ. ಅಲ್ಲ, ನಿಮ್ಮ ಅಕ್ಕ ಬಂದು ಹೇಳೋದು ನೋಡಿ ನಾನು ನಿನಗೆ ಒಳ್ಳೆ ಬುದ್ಧಿ ಬಂದ್ಬಿಟ್ಟೈತೆ ಅಂದ್ಕೊಂಡೆ. ಅದೇ ಅಂದ್ಕೊಂಡೆ ನಾನು, ನಿನಗೆ ಹೆಂಗೆ ಬರೋಕ್ಕೆ ಸಾಧ್ಯ ಅಂತೇಳಿ. ಅಲ್ಲ, ನೀನು ಕೆಲಸ ಮಾಡ್ತಿರೋದು ಸೀರೆ ಕೊಡಿಸಿದೀವಿ ಅಂತನಾ? ಅಯ್ಯ ಅತ್ತೆ, ನೀವು ಬೈದಿರೋದನ್ನೆಲ್ಲ ನಾನು ಮನಸ್ಸಿಗೆ ಹಾಕಂತೀನ? ನಮ್ಮ ಅವು ಇದ್ದಾಗತ್ತೆ ನೀವು ನಮ್ಮ ಒಂದು ಹೇಳಿದ್ರೆ ಸುಮ್ಮನಾಗಲ್ವಾ? ಬಿಡತ್ತೆ, ಅದನ್ನೆಲ್ಲ ನಾನು ಅವತ್ತೇ ಬಿಟ್ಟಾಕ್ಬಿಟ್ಟೆ. ಏನೋ ಒಂದು ಬಂಗಾರದಂತದೊಂದು ಸೀರೆ ಕೊಡಿಸಿದ್ದೀರಾ, ಅದಕ್ಕೆ 1-2 ದಿನ ಅದನ್ನು ಮಾಡಿ ಋಣ ಮುಟ್ಸೋಣ ಅಂತ ಮಾಡ್ತಿದ್ನಪ್ಪ. ನೀವು ಮತ್ತೇನು ಅನ್ಕೊಂಡ್ರಿ? ಏನಿಲ್ಲ ಬಿಡವ, ಹೋಗು ದಿನ ಸೀರೆ ಹೆಚ್ಕೋಗವ. ಇಲ್ಲೇ ನಿಂತಿದ್ರೆ ಮತ್ತು ನನ್ನ ತಲೆಗೆಲ್ಲ ಕೆಟ್ಟೋಗಿತ್ತು. ಹೋಗು. ಸರಿನಪ್ಪ, ಯಾಕೋ ಒಂಥರನೇ ಮಾಡ್ತಿದ್ದೀರಾ ಇಬ್ಬರು, ಈಗ ನಿಂತಿದ್ದೀರಾ? ಸರಿ ಏನಕ್ಕೋ ನಾನು ಹೋಗಿ ಹೆಚ್ಚಿಟ್ಟಿರ್ತೀನಿ. ಅಕ್ಕ ನೀನು ಬಾರಕ್ಕ, ನಾನು ಹೋಗಿರ್ತೀನಿ. ಇದೇನತ್ತೆ, ನಾವೊಂದು ಅಂದ್ಕೊಂಡ್ರೆ ಇದೊಂದಾಗಿದೆ ಅಲ್ಲ. ಏನು ಮಾಡೋದವ ಈ ಹುಡುಗಿಗೆ? ನಗಬೇಕೋ ಸಿಟ್ಟು ಮಾಡ್ಕೋಬೇಕೋ ಒಂದು ಗೊತ್ತಾಗಲ್ಲ. ನೋಡವ, ನೀನೇ ಒಂಚೂರು ಅವ್ರ ಜೊತೆ ಅನುಸರಿಸ್ಕೊಂಡು ಕೆಲಸ ಮಾಡಿಸ್ಕೋಬೇಕು. ನಿಮ್ಮ ಅಕ್ಕ ತಂಗಿ ಇದ್ರೊಳಗಡೆ ನಾನು ಎಳಿಬೇಡ್ರಿ. ಇನ್ಮೇಲೆ ಹೋಗ್ರಿ, ಮಾಡ್ಕೆ ಹೋಗ್ರಿ. ನನಗೂ ಟೈಮ್ ಆತವ. ನೀನು ಬೇಗ ಇದು ನಾಷ್ಟ ಹಾಕ್ಕೊಡು ನನಗೆ. ಸರಿ ಅತ್ತೆ.